ಇರೋದ್ರಿಂದ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆದಿದ್ದೇನೆ. ಅವರ ಲಿಖಿತ ಉತ್ತರದಲ್ಲಿ ಇದು ಮಾನದಂಡ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈಗಾಗಲೇ ಇರುವಂಥ ಅಶೋಕ್ ಅವರೇ ಅಫಜಲ್ಪುರ ಪೊಲೀಸ್ ಸ್ಟೇಷನ್ ತಾಲೂಕಾ ಕೇಂದ್ರ ಆಗೋದ್ರಿಂದ ಅದಕ್ಕೆ ಹೆಚ್ಚಿನ ಒತ್ತಡ ಆ ಪೊಲೀಸ್ ಸ್ಟೇಷನ್ ಮೇಲೆ ಇದೆ. ಮತ್ತು ಈಗ ನಾನು ಕೇಳಿದ ಕರ್ಜಿಗಿ ಏನು ಹೋಬಳಿ ಇದೆ ಅಲ್ಲಿ ಭಾಳಷ್ಟು 70,000 ಜನಸಂಖ್ಯೆ ಆ ಭಾಗದಲ್ಲಿದೆ. ಅದಕ್ಕೆ ಸಪ್ರೇಟಾಗಿ ಅಲ್ಲೊಂದು ಪೊಲೀಸ್ ಠಾಣೆ ಬೇಕಾಗಿದೆ. ಯಾಕಂದ್ರೆ ತಮ್ಮೆಲ್ಲ ಗೊತ್ತಿದ್ದಂತೆ ಪೇಪರ್ದಾಗ ಬಂದಿದೆ, ಭೀಮಾ ತೀರದ ಅದು ಭೀಮಾ ತೀರದ ಹಂತಕರು ಅಂತೇಳಿ ಅದಕ್ಕೆ ಹೆಸರಾಗಿ ಬಿಟ್ಟಿದೆ. ಈಗಾಗಲೇ ಫಿಲ್ಮು ಕೂಡ ಭೀಮಾ ತೀರದ ಮೇಲೆ ಆಗಿದೆ. ಅದಕ್ಕೆ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗೋದ್ರಿಂದ ಅದಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇದೆ. ಈಗ ಅದಕ್ಕಾಗಿ ಮಾನ್ಯ ಸಚಿವರು ಪಾಸಿಟಿವ್ ಆಗಿ ನಮಗೆ ಬಿಡಿ ಅಲಂಪ್ರಭು ನೀವೇನ್ ಮಾಡ್ತೀರಿ ಆಯ್ತು. ಈಗ ಓಕೆ ಮಾನ್ಯ ಅಧ್ಯಕ್ಷರೇ, ಹಿರಿಯರಾಗಿರ್ತಕ್ಕಂಥ MI ಪಾಟೀಲ್ ರವರು ಪೊಲೀಸ್ ಸ್ಟೇಷನ್ ಬೇಕು ಅಂತ ಕೇಳಿದ್ದಾರೆ. ಆದರೆ ನಮಗೆ 2ನೇ ರಾಷ್ಟ್ರೀಯ ಪೊಲೀಸ್ ಆಯೋಗ 2017ರಲ್ಲಿ ಕೆಲವು ನಿಬಂಧನೆಗಳನ್ನು ಮಾಡಿದ್ದಾರೆ, ನಿಯಮಗಳನ್ನು ಮಾಡಿದ್ದಾರೆ. ಒಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ 75 ಕಿಲೋಮೀಟ್ರು ಇಂದ 150 ಕಿಲೋಮೀಟ್ರ್ ವಿಸ್ತೀರ್ಣ ಇರಬೇಕು. ವಾರ್ಷಿಕ 300 ಅಪರಾಧಿಗಳು ರಿಜಿಸ್ಟರ್ ಆಗಿರಬೇಕು. ಆಮೇಲೆ 50,000ದಿಂದ 60,000 ಜನಸಂಖ್ಯೆ ಇರಬೇಕು ಅಂತೇಳಿ. ದುರ್ದೈವದ ಸಂಗತಿ ಕರ್ಜಿ ಗ್ರಾಮ ಈ ಒಂದು ಮಾನದಂಡಗಳಿಗೆ ಬರ್ತಾ ಇಲ್ಲ. ಅದು ಅಫಜಲ್ಪುರ ಪೊಲೀಸ್ ಸ್ಟೇಷನ್ನ ಈಗಿರ್ತಕ್ಕಂಥ ಲಿಮಿಟಲ್ಲಿ ಇದೆ. ಅಫಜಲ್ಪುರ ಪೊಲೀಸ್ ಸ್ಟೇಷನ್ನಲ್ಲೇ ನಮಗೆ 22ರಲ್ಲಿ 298 ಅಪರಾಧಗಳು ರಿಜಿಸ್ಟರ್ ಆಗಿದೆ. ಆಮೇಲೆ 23ರಲ್ಲಿ 335, 24ರಲ್ಲಿ 328, 25ರಲ್ಲಿ 294. ಅಲ್ಲೇ ಸ್ವಲ್ಪ ಬಾರ್ಡ್ರ್ನಲ್ಲಿದೆ. ಅಫಜಲ್ಪುರನೇ 300 ಅಪರಾಧಿಗಳಿರಬೇಕು ಅಂತ ಹೇಳಿ ನಮಗೆ ಏನು ರಾಷ್ಟ್ರೀಯ ಪೊಲೀಸ್ ಆಯೋಗದ ಮಾನದಂಡ ಇದೆ. ಅದಕ್ಕೆ ಅಫಜಲ್ಪುರನೇ ಈ ಗ್ರಾಮನೂ ಸೇರಿಕೊಂಡು ಆಗ್ತಾ ಇಲ್ಲ. ಅದರಿಂದ ಇಲ್ಲಿ ಇವರ ಗ್ರಾಮದಲ್ಲಿ ರಿಜಿಸ್ಟರ್ ಆಗಿರೋ ಅಪರಾಧಗಳು 22ರಲ್ಲಿ 121, 23ರಲ್ಲಿ 95, 24ರಲ್ಲಿ 115 ಮತ್ತು 25ರಲ್ಲಿ 98. ಅಟ್ಲೀಸ್ಟ್ ಬಾರ್ಡ್ರಿಗಾದರೂ ಬಂದಿದ್ರೆ ನಾವೇನಾದರೂ ಕನ್ಸಿಡ್ರೇಷನ್ ಮಾಡ್ಬೋದಾಗಿತ್ತು. ಆದರೆ ಈಗ ಅವರು ಹೇಳೋದು ಅಫಜಲ್ಪುರ ತಾಲೂಕು ಹೆಡ್ ಕ್ವಾರ್ಟರ್ ಆಗಿದೆ, ಆದ್ದರಿಂದ ಇದನ್ನು ನೀವು ಹೊರತುಪಡಿಸಿ ಮಾಡಿಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಪುನರ್ ಪರಿಶೀಲನೆ ಮಾಡೋದಕ್ಕೆ ನಾನು ಇಲಾಖೆಯವರಿಗೆ ಸೂಚನೆಯನ್ನು ಕೊಡ್ತೇನೆ. ಒಂದು ವೇಳೆ ರೂಪದಲ್ಲಿ ಆ ಮಾನದಂಡಗಳನ್ನು, ಯಾಕೆಂದರೆ ಅವರು ಹೇಳ್ತಾ ಇದ್ದಾರೆ ಕ್ರೈಮು ಜಾಸ್ತಿ ಆಗ್ತಾ ಇದೆ ಹಾಗೆ ಅಂತೇಳಿ, ಅದು ಬಾರ್ಡರ್ ಇರೋದ್ರಿಂದ ನಾವು ಪುನರ್ ಪರಿಶೀಲನೆ ಮಾಡ್ತೇನೆ ಮಾನ್ಯ ಅಧ್ಯಕ್ಷ. ಓಕೆ ಈಗ 70 ಕಿಲೋಮೀಟರ್ ಅಫಜಲ್ಪುರದಿಂದ 70 ಕಿಲೋಮೀಟರ್ ಇದೆ ಬಾರ್ಡರ್. ಅದಕ್ಕೆ ಅಲ್ಲಿ ಅವಶ್ಯಕತೆ ಇದೆ ಸೆಂಟ್ರಲ್ ಪ್ಲೇಸ್. ಟ್ರೈ ಮಾಡ್ತಾನೆ ಕೊಡ್ಲಿಕ್ಕೆ ಅಂತ ಹೇಳಿದ್ರಲ್ಲ. ಈಗ ಇಲ್ಲ, ಪಾಸಿಟಿವ್ ಆಗಿ ಹೇಳಿಲ್ಲ. ಮಾನದಂಡ ಅಂತ ಹೇಳ್ತಾರೆ. ಮಾನದಂಡ ಅಂತಂದ್ರೆ ಕಿಲೋಮೀಟರ್ ಏನು ಜಾಸ್ತಿ ಇದೆ ಅದು ಮಾನದಂಡದಾಗ ಬರ್ತದೆ. ಆಮೇಲೆ ಪಾಪ್ಯುಲೇಷನ್ ಇದೆ, 70,000 ಪಾಪ್ಯುಲೇಷನ್ ಇದೆ ಆ ಭಾಗದಾಗ, ಅದು ಕೂಡ ಬರ್ತದೆ. ಇನ್ನು ಕ್ರೈಮ್ಸ್ ಹೆಚ್ಚಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕ್ರೈಮ್ಸು ಹೆಚ್ಚಿಗೆ ಮಾಡಿ ತೋರಿಸಿದ್ರು ಅದನ್ನು ಮಾಡ್ತೀವಿ ಸರ್. ಆಮೇಲೆ ಈಗಾಗಲೇ ಆ ಪ್ರದೇಶ ಪರಿಶೀಲನೆ ಭೀಮಾ ತೀರದ ಹಂತಕರು ಅಂತೇಳಿ ನಮ್ಮ ಕುಖ್ಯಾತಿ ಪಡೆದಿದ್ದೇವೆ ಆ ಸ್ಥಳದಲ್ಲಿ. ಅದರ ಬಗ್ಗೆ ಸಿನಿಮಾ ಕೂಡ ಆಗಿದೆ, ಆ ಭಾಗದ ಸಿನಿಮಾ ಕೂಡ ಆಗಿದೆ. ಈಗ ಸೀರಿಯಸ್ ಆಗಿ ಹೇಳಿದ್ರೆ ನೋಡ್ತಾನೆ ಅಂತ ಹೇಳಿ ನಿಮ್ಮ ಒಂದು ಪಾಯಿಂಟ್ ನಲ್ಲಿ ಹೇಳಿದ್ರು ನಾವು ನೋಡ್ತೇನೆ. ಕ್ರೈಮ್ ಜಾಸ್ತಿ ಮಾಡಬೇಡಿ. ರವಿಕುಮಾರ್ ಗಾಣಿಗ ಅವರೇ.